ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸಾರಿ, ಸ್ವಲ್ಪ ಹುಷಾರಿಲ್ಲ, ಅದಕ್ಕೆ ಸ್ವಲ್ಪ ವಾಯ್ಸು ಕಮ್ಮಿ ಇದೆ. ಯಾರಾದರೂ ನನ್ನ ವಿಡಿಯೋನ ಮೊದಲನೇ ಸಲ ನೋಡ್ತಾ ಇದ್ದೀನಿ ಅಂತ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಪ್ಪ ವಿಷಯ ಅಂತ ಅಂದರೆ, ನನ್ನ ಕಂಟೆಂಟ್ ಕ್ರಿಯೇಷನ್ ಜರ್ನಿ ಹೇಗೆ ಸ್ಟಾರ್ಟ್ ಆಯಿತು ಮತ್ತು ಎಲ್ಲಿಂದ ಸ್ಟಾರ್ಟ್ ಆಯಿತು ಅಂತ ಈ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಫಸ್ಟ್ ಸ್ಟಾರ್ಟಿಂಗು ನನಗೆ ಆಲ್ಮೋಸ್ಟ್ ಎಲ್ಲರೂ ಹೇಳೋದು, ನಿಮ್ಮ ವಾಯ್ಸ್ ಬರ್ತಿಲ್ಲ, ವಾಯ್ಸ್ ಸ್ವಲ್ಪ ರೈಸ್ ಮಾಡಿ ಅಂತ ಪ್ರತಿಯೊಬ್ಬರು ಹೇಳ್ತಾರೆ. ಸೊ ಅದನ್ನು ಇಟ್ಕೊಂಡು ನನ್ನ ಬಗ್ಗೆ ಕನ್ಸರ್ನ್ ಇಟ್ಕೊಂಡಿರೋಕ್ಕೆ ತುಂಬ ಥ್ಯಾಂಕ್ ಯು. ಅದಕ್ಕೋಸ್ಕರ ನನಗೆ ತುಂಬ ದಿನದಿಂದ ಒಂದು ಕನಸಿತ್ತು, ಒಂದು ಪ್ರಾಡಕ್ಟ್ನ ತಗೋಬೇಕು ಅಂತ. ನನ್ನ ಜರ್ನಿ ಹೇಗೆ ಸ್ಟಾರ್ಟ್ ಆಯಿತು, ಎಲ್ಲಿಂದ ಸ್ಟಾರ್ಟ್ ಆಯಿತು ಪ್ರತಿಯೊಂದನ್ನು ಹೇಳ್ತೀನಿ. ಫಸ್ಟು ಒಂದು ಪ್ರಾಡಕ್ಟ್ನ ನಾನು ತುಂಬ ದಿನದಿಂದ ಬೈ ಮಾಡಬೇಕು ಅಂತಿದ್ದೆ, ಬಟ್ ಆಗಿರಲಿಲ್ಲ. ನಾನು ಇವಾಗ ಬೈ ಮಾಡಿದ್ದೀನಿ ಅದನ್ನು ಫಸ್ಟು ನಿಮಗೆ ರಿವ್ಯೂ ಕೊಟ್ಬಿಡ್ತೀನಿ, ಯಾಕಂದರೆ ಸೌಂಡ್ ಬೇಕಲ್ವಾ. ಸೊ ಅದಕ್ಕೋಸ್ಕರ ಆ ಪ್ರಾಡಕ್ಟು ಮೋಸ್ಟ್ ಇಂಪಾರ್ಟೆಂಟು ಈ ವಿಡಿಯೋದಲ್ಲಿ. ನಾನು ಹೇಳೋ ಪ್ರತಿಯೊಂದನ್ನು ಕೇಳಿಸ್ಬೇಕು ಅಂತ ಅಂದರೆ ಅದೇ ಮೇನ್ ಇಂಪಾರ್ಟೆಂಟು. ನನ್ನ ವಾಯ್ಸು ಇದೆ, ಬಟ್ ಅದೇನು ಜಾಸ್ತಿ ಸೌಂಡೇ ಬರ್ತಿಲ್ಲ. ಏನಿದೆ ಅಂತ ಗೊತ್ತಿಲ್ಲ. ಜಗಳ ಮಾಡೋಕ್ಕಾದ್ರೆ ಮಾತ್ರ ಮುಂದೆ ಇರ್ತೀನಿ, ಆದ್ರೂ ಯಾಕೋ ವಾಯ್ಸ್ ಬರ್ತಾ ಇಲ್ಲ ವಿಡಿಯೋದಲ್ಲಿ ಅಂತ ತುಂಬ ಭಯ ಆಗುತ್ತೆ. ವಿಡಿಯೋ ಮುಂದೆ ಕ್ಯಾಮ್ರಾ ಮುಂದೆ ಮಾತಾಡೋದು ಅಷ್ಟು ಸುಲಭ ಅಲ್ಲ. ನಾನು ತುಂಬ ವರ್ಷ ಟ್ರೈ ಮಾಡಿ ಫೈನಲಿ ಇವಾಗ 3 ಮಂತ್ಸಿಂದ ಸ್ಟಾರ್ಟ್ ಮಾಡಿದ್ದೀನಿ ಕ್ಯಾಮ್ರಾ ಮುಂದೆ ಮಾತಾಡೋದು. ಇವಾಗೂ ಸ್ವಲ್ಪ ಭಯ ಆಗುತ್ತೆ, ಬಟ್ ಅಡ್ಜಸ್ಟ್ ಮಾಡಿಕೊಂಡು ಸ್ವಲ್ಪ ಹೇಗೋ ಇದು ಮಾಡಿಕೊಂಡು ಮಾಡ್ತಾ ಇದ್ದೀನಿ. ಇವಾಗ ಮೊದಲು ಪ್ರಾಡಕ್ಟ್ ರಿವ್ಯೂ ನೋಡ್ಬಿಡೋಣ. ಏನು ತಗೊಂಡಿದ್ದೀನಿ ಅಂತ ಫಸ್ಟು ತೋರಿಸ್ಬಿಡ್ತೀನಿ, ಆಮೇಲೆ ವಿಡಿಯೋನ ನೆಕ್ಸ್ಟ್ ಸ್ಟಾರ್ಟ್ ಮಾಡ್ತೀನಿ. ಬನ್ನಿ, ಏನು ಪ್ರಾಡಕ್ಟ್ ಅಂತ ತೋರಿಸ್ತೀನಿ. ಅದು ನಿಮಗೆ ಫಸ್ಟ್ ತೋರಿಸ್ಬೇಕು ಅಂತ ನಾನು ಇನ್ನೂ ಓಪನ್ ಕೂಡ ಮಾಡಿಲ್ಲ. ಆದರೂ ಕ್ಯೂರಿಯಾಸಿಟಿಗೆ ಮೇಲ್ಗಡೆದು ಓಪನ್ ಮಾಡಿಬಿಟ್ಟೆ, ಇನ್ನೂ ಒಳಗಡೆ ಓಪನ್ ಮಾಡಿಲ್ಲ. ಫಸ್ಟ್ ನಿಮಗೆ ತೋರಿಸ್ಬಿಟ್ಟು ಆಮೇಲೆ ಓಪನ್ ಮಾಡೋಣ ಅಂತ. ಡಿಜಿಟೆಕ್ ಮೈಕು. ನೀವು ಅನ್ಕೋಬೋದು ಏನು ದೊಡ್ಡದು ಅಂತ, ಬಟ್ ನಮ್ಮಂಥ ಸಣ್ಣ ಕ್ರಿಯೇಟರ್ಸ್ಗೆ ಇದೇ ಒಂದು ದೊಡ್ಡ ವಿಷಯ. ನನಗಂತೂ ಮೋಸ್ಟ್ ಇಂಪಾರ್ಟೆಂಟ್ ಪ್ರಾಡಕ್ಟ್ ಇದು. ನಾನು ತಗೊಂಡಿರೋದು ಡಿಜಿಟೆಕ್ ಮಿನಿ. ಏನಪ್ಪ ಇಷ್ಟು ಚಿಕ್ಕಕ್ಕೆ ಇಷ್ಟೊಂದು ಬಿಲ್ಡಪ್ ಕೊಡ್ತಾ ಇದ್ದಾಳೆ ಅಂತ ನೀವು ಅನ್ಬೋದು, ಬಟ್ ನಾನು ಇದನ್ನು ತಗೊಳಕ್ಕೆ ತುಂಬ ವರ್ಷ ವೆಯ್ಟ್ ಮಾಡಿದ್ದೀನಿ. ತುಂಬ ದಿನದಿಂದ ವೆಯ್ಟ್ ಮಾಡಿ ಕೂಡಿಟ್ಟು ತಗೊಂಡಿರೋ ಪ್ರಾಡಕ್ಟ್ ಇದು. ಸೊ ನೋಡೋಣ ಬನ್ನಿ. ಜೊತೆ ಫಸ್ಟ್ ಓಪನ್ ಮಾಡ್ತಾ ಇರೋದು ನನ್ನ ಕನಸಿನ ಮೊದಲಿನ ಹೆಜ್ಜೆ ಇದು. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಸೊ ಡಿಜಿಟೆಕ್ ಎಲ್ಲಾ ಕಡೆ ಸರ್ಚ್ ಮಾಡಿ ನಾನು ತುಂಬಾ ದಿನದಿಂದ ಮೈಕು ಏನೋ ಇದೆ ಕೆಳಗಡೆ. ಕೇಬಲ್ ಇದು ಐಫೋನ್ ಕನೆಕ್ಟರ್. ಇದು ಐಫೋನ್ದು ಕೊಟ್ಟಿದ್ದಾರೆ. ಇದು ಬಂದು ಚಾರ್ಜಿಂಗ್ ಕೇಬಲ್. ಇದು ಐಫೋನ್ ಬೇಕಿದ್ರೆ ನೀವು ಕನೆಕ್ಟ್ ಮಾಡ್ಕೋಬೋದು. ಇದು ನಂದು ನಾರ್ಮಲ್ ರಿಯಲ್ಮಿ ಫೋನು. ಇದೇನು ಅವಶ್ಯಕತೆ ಇಲ್ಲ ನನಗೆ. ಅವಶ್ಯಕತೆ ಬಂದರೂ ಬರ್ಬೋದು, ಹೇಳೋಕ್ಕಾಗೋದಿಲ್ಲ, ಬಟ್ ಸದ್ಯಕ್ಕೆ ಅವಶ್ಯಕತೆ ಇಲ್ಲ. ನನಗೆ ಅವಶ್ಯಕತೆ ಇರೋದು ಇದೆಲ್ಲ ಮೇನು. ಸೊ ಮಿನಿ ಮೈಕ್ ಇದು ಬಂದು ಕನೆಕ್ಟರು. ಮೊಬೈಲ್ ಕನೆಕ್ಟ್ ಮಾಡ್ಕೋಬೇಕು. ಇದನ್ನ 2 ಮೈಕ್ ಬಂದಿದೆ ಇದರಲ್ಲಿ. ಸೊ ವಿಡಿಯೋ ಮಾಡೋದು ತುಂಬ ಯೂಸ್ ಆಗುತ್ತೆ. ಇದ್ರ ಪ್ರೈಸ್ ಬಂದ್ಬಿಟ್ಟು 1900 ಅಷ್ಟೇ. ನಾನು ಮೊದಲು ಸ್ಟಾರ್ಟಿಂಗಲ್ಲೂ ಅಲ್ಲೇ ಒಂದು ಮಂತ್ ಬ್ಯಾಕು ಮಾಡಿದೆ ಬೇರೆದು, ಬಟ್ ಅದೇನಾಗಿತ್ತು ಅಂದರೆ ಪಿನ್ ಕೋಡ್ ಚೇಂಜ್ ಮಾಡಿಬಿಟ್ಟಿದೆ. ನಾನು ಪಿನ್ ಕೋಡ್ ಬೇರೆ ಅಡ್ರೆಸ್ ಕೊಂಡೋಗಿತ್ತು, ಅದನ್ನು ಕ್ಯಾನ್ಸಲ್ ಆಯಿತು. ಅದು ಅಮೌಂಟು ರಿಟರ್ನು ಬರಲಿಲ್ಲ, ಹೋಯ್ತದು. ಇವಾಗ ಬೇರೆ ಅದು ರಿಟರ್ನ್ ಹೋದ್ಮೇಲೆ ಆನೆ ಕಲ್ಕೊಂಡೋಗಿತ್ತು. ಅದು ಏನೇನೋ ಮಾಡಿ ಯಾರ್ಯಾರನ್ನೋ ಕನೆಕ್ಟ್ ಮಾಡಿದೆ, ಬಟ್ ಆಗಿಲ್ಲ.
ಅದಕ್ಕೆ ನಾನು ಇದನ್ನ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನ ನೆಕ್ಸ್ಟ್ ಆಮೇಲೆ ಬುಕ್ ಮಾಡಿದ್ದು ನಾನು, ಅದು ಕ್ಯಾನ್ಸಲ್ ಆಗಿ ಹೋದ್ಮೇಲೆ ಪಿನ್ ಕೋಡ್ ನೋಡಿ ಚೇಂಜ್ ಮಾಡಿ ಆಮೇಲೆ ಬುಕ್ ಮಾಡಿದ್ದು. ಸೊ ಇದನ್ನ ಕನೆಕ್ಟ್ ಮಾಡ್ತಿದ್ದೆ ಮೊಬೈಲ್. ಯಾವ ಥರ ಬರುತ್ತೆ ವೈಫ್ ನೋಡೋಣ. ಸದ್ಯಕ್ಕೆ ಒಂದೇ ಸಾಕು ಅನ್ಸುತ್ತೆ ಮೈಕು, ನಾನು ಒಬ್ಳೇ ಇರೋದು. ಕೆಳಗಡೆ ಚಾರ್ಜಿಂಗ್ ಮಾಡೋದಿದ್ದು ಕನೆಕ್ಟ್ ಮಾಡ್ಕೊಳ್ಳೋದು. ಕನೆಕ್ಟ್ ಮಾಡ್ತೇನೆ. ಸೊ ಫೈನಲಿ ಕನೆಕ್ಟ್ ಆಯ್ತು. ನೋಡ್ತಾ ಇರ್ಬೋದು ಮೈಕ್. ಸೊ ಪ್ರೊಫೆಷನಲ್ ಕ್ರಿಯೇಟರ್ ಆಗಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ನನಗಂತೂ ತುಂಬಾ ದಿನದಿಂದ ಕನ್ಸಿತ್ತು ನಾನು ಒಬ್ಬ ಕ್ರಿಯೇಟರ್ ಆಗ್ಬೇಕು ಅಂತ, ಒಂದೊಳ್ಳೆ ಕಂಟೆಂಟ್ ಕ್ರಿಯೇಟರ್ ಆಗ್ಬೇಕು ಅಂತ ತುಂಬಾ ದಿನದಿಂದ. ನನ್ನ ಜರ್ನಿ ಸ್ಟಾರ್ಟ್ ಆಗಿದ್ದು ಆಲ್ಮೋಸ್ಟ್ ನನ್ಗೆ ಫೈನಲ್ ಇಯರ್ ಡಿಪ್ಲೊಮಾ ಇರ್ಬೇಕಾದಾಗ. ನಂದು ಚಿಕ್ಕದು ಫೋನು, ಅರೌಂಡ್ 6000 ರುಪೀಸ್ ಅಷ್ಟೇ. ರಿಯಲ್ಮಿ, ನಾನು ಆಲ್ಮೋಸ್ಟ್ ರಿಯಲ್ಮಿನೇ ಜಾಸ್ತಿ ಯೂಸ್ ಮಾಡಿರೋದು. ಈಗ ಯೂಸ್ ಮಾಡ್ತಾ ಇರೋದು ರಿಯಲ್ಮಿನೇ. ರಿಯಲ್ಮಿ 6000 ಅಷ್ಟೇ. ನನ್ನ ಆನ್ಲೈನ್ ಕ್ಲಾಸ್, ಕರೋನಾ ಟೈಮ್ ಅದು ಆನ್ಲೈನ್ ಕ್ಲಾಸ್ಗಳಿಗೆ ಏನ್ಬಿಟ್ಟು ತಗೊಂಡಿದ್ದು. ಅದೇ ನನ್ನ ಫಸ್ಟ್ ಫೋನು ರಿಯಲ್ಮಿನೇ. ನನ್ನ ಫೋನಲ್ಲಿ ಅಷ್ಟು ಕ್ಯಾಮ್ರಾ ಚೆನ್ನಾಗಿರ್ಲಿಲ್ಲ, ಹಳೇದಾಗ್ಬಿಟ್ಟಿತ್ತು ತುಂಬಾ. 2 ಇಯರ್ಸ್ ಆಗೋಗಿತ್ತು ಫೋನ್ ತಗೊಂಡು. ನನ್ನ ಕ್ಯಾಮ್ರಾ ಅಷ್ಟು ಚೆನ್ನಾಗಿರ್ಲಿಲ್ಲ. ನನಗೆ ಮೊದಲು ಫೋಟೋಸ್ ಅಂದ್ರೇನೆ ಇಷ್ಟ ಆಗ್ತಾ ಇರ್ಲಿಲ್ಲ. ಹೋಗ್ತಾ 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 ಕರೋನಾ ಟೈಮ್ ಮುಗೀತು. ಫೈನಲ್ ಇಯರ್ ಬಂದೆ. ಆಮೇಲೆ ಕ್ರೇಜ್ ಸ್ವಲ್ಪ ಜಾಸ್ತಿ ಆಯ್ತು. ಫೋಟೋಸು ವಿಡಿಯೋಸ್ ಮಾಡೋದು ಅದನ್ನೆಲ್ಲ ಸ್ಟಾರ್ಟ್ ಮಾಡಿದೆ. 2022 ಜನವರಿನಲ್ಲಿ ನಾನು ವಿಡಿಯೋ ಸ್ಟಾರ್ಟ್ ಮಾಡಕ್, ರೀಲ್ಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ದು. ಸಾರಿ, ವಿಡಿಯೋಸ್ ಇನ್ನು ಸ್ಟಾರ್ಟ್ ಮಾಡಿರ್ಲಿಲ್ಲ. ಯಾಕಂದ್ರೆ ನನ್ನ ಕ್ಯಾಮ್ರಾ ಮುಂದೆ ಮಾತಾಡಕ್ಕೆ ಅಷ್ಟು ಕಂಫರ್ಟಬಲ್ ಇರ್ಲಿಲ್ಲ, ಭಯ ಆಗ್ತಿತ್ತು. ಮೊದ್ಲು ನಾನು ಇದು ರೀಲ್ಸ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ನಮ್ಮ ಮಮ್ಮಿಗಂತೂ ಸ್ವಲ್ಪನೂ ಇಷ್ಟ ಇರ್ಲಿಲ್ಲ. ಹಿಂಗೆ ಒಂದಿನ ನನ್ನ ಫ್ರೆಂಡ್ನೇ ಕಾಯ್ತಿದ್ದೆ ನಾನು, ಯಾಕಂದ್ರೆ ನನ್ನ ಕ್ಯಾಮ್ರಾ ಫೋನ್ ಅಷ್ಟೊಂದು ಚೆನ್ನಾಗಿರ್ಲಿಲ್ವಲ್ಲ. ನನ್ನ ಫ್ರೆಂಡ್ ಪದ್ಮಾ ಅಂತಿದ್ಲು, ಅವಳ ಫೋನು ಚೆನ್ನಾಗಿತ್ತು, ಹೊಸ ಫೋನ್ ತಗೊಂಡಿದ್ಲು ಆಗ್ತಾನೆ. ಅವಳು ಬರೋದ್ನೇ ವೆಯ್ಟ್ ಮಾಡ್ತಾ ಇದ್ದೆ ಫೋಟೋಸ್ ತಗೊಳಕ್ಕೆ, ವಿಡಿಯೋಸ್ ಮಾಡೋದಿಕ್ಕೆ ಅನ್ಬಿಟ್ಟು. ಅವಳು ಬರೋದ್ನೇ ವೆಯ್ಟ್ ಮಾಡ್ತಾ ಇದ್ದು, ಅವಳು ಬಂದ್ಮೇಲೆ ವಿಡಿಯೋಸ್ ಮಾಡ್ತಾ ಇದ್ದೆ ನಾನು. ಅಷ್ಟು ಕ್ರೇಜ್ ಬಂದ್ಬಿಟ್ಟಿತ್ತು. ಏನು ಅಂತ ಗೊತ್ತಿಲ್ಲ, ಸಡನ್ ಆಗಿ ಈ ತರ ಮಾಡ್ಬೇಕು ಅಂತ ಅನ್ಸಿದ್ದು. ನನ್ಗೇನ್ ಅಷ್ಟು ಮೊದ್ಲಿಂದೇನು ಅಷ್ಟೊಂದು ಇಂಟ್ರೆಸ್ಟ್ ಇರ್ಲಿಲ್ಲ ಫೋಟೋಸ್ ಆಗ್ಲಿ. ನನ್ನ ಫೋಟೋಸ್ಗಳಿಗೆ ಹೋಗ್ತಾ ಇರ್ಲಿಲ್ಲ. ಇದ್ದಕ್ಕಿದ್ದಂತೆ ಸ್ಟಾರ್ಟ್ ಆಯ್ತು. ಅವಳ ಫೋನ್ ವೆಯ್ಟ್ ಮಾಡಿ ಅವಳು ಬರೋದ್ನೇ ಕಾಯ್ತಾ ಇದ್ದು, ಅವಳ ಫೋನಲ್ಲಿ ಇಸ್ಕೊಂಡು ವಿಡಿಯೋಸ್ಗಳನ್ನ ಸ್ಟಾರ್ಟ್ ಮಾಡಿದ್ ನಾನು. ಅದಾದ್ಮೇಲೆ ನಮ್ಮ ಮಮ್ಮಿಗಂತೂ ಸ್ವಲ್ಪನೂ ಇಷ್ಟ ಇರ್ಲಿಲ್ಲ ನಾನು ವಿಡಿಯೋ ಮಾಡೋದು. ಎಷ್ಟು ಬೈಸ್ಕೊಂಡಿದೀನಿ ಅಂತ ಅಂದ್ರೆ, ನಮ್ಮ ಅಮ್ಮನ್ಗೆ ಹೇಳ್ತಾನೂ ಇರ್ಲಿಲ್ಲ ನಾನು ಈ ತರ ವಿಡಿಯೋಸ್ ಮಾಡ್ತಾ ಇದೀನಿ ಅಂತ. ಇದೆಲ್ಲಾದ್ಮೇಲೆ ನಮ್ಮ ಅಮ್ಮನ್ಗೆ ಬೇರೆಯವ್ರ ಕಡೆಯಿಂದ ಗೊತ್ತಾಗಿದ್ದು ನಾನು ವಿಡಿಯೋ ಮಾಡ್ತಾ ಇದೀನಿ ಅಂತ. ವಿಡಿಯೋಸ್ ಅಪ್ಲೋಡ್ ಮಾಡಿದೆ. ಅಪ್ಲೋಡ್ ಮಾಡಿ ಅದು ಏನಾಯ್ತು, ವೈರಲ್ ಆಗೋಯ್ತು. ಅಂದ್ರೆ ವೈರಲ್ ಅಂದ್ರೆ ಏನ್ ಅಷ್ಟೊಂದು ವೈರಲ್ ಅಲ್ಲ, ಅಂದ್ರೆ ಒಂದ್ ತಕ್ಕ ಮಟ್ಟಿಗೆ ನಮ್ಮ ಊರಿನ ಜನ ಎಲ್ಲ, ಸುತ್ತಮುತ್ತ ಇರೋರೆಲ್ಲ ನೋಡಕ್ ಸ್ಟಾರ್ಟ್ ಮಾಡಿದ್ರು. ಅವ್ರು ಬಂದು ನಮ್ಮ ಮಮ್ಮಿ ಜೊತೆ ಹೇಳ್ಬಿಟ್ಟಿದ್ದಾರೆ, ವಿಡಿಯೋಸ್ ತೋರಿಸ್ತು, ನಿಮ್ ಮಗಳು ರೀಲ್ಸ್ ಎಲ್ಲ ಮಾಡ್ತಾ ಇದ್ದಾಳೆ ಹಂಗೆ ಹಿಂಗೆ ಅಂತ ಏನೇನೋ ಹೇಳಿದಾರೆ. ನಾನು ಮನೆಗ್ ಬಂದೆ, ಕಾಲೇಜ್ ಮುಗಿಸ್ಕೊಂಡ್ ಮನೆಗ್ ಬಂದೆ. ನಮ್ಮಮ್ಮ ರುದ್ರ ತಾಂಡವ ಆಗ್ಬಿಟ್ಟಿದ್ದಾರೆ. ನಿನ್ಗೆ ಯಾರು ಹೇಳಿದ್ದು ವಿಡಿಯೋ ಮಾಡಕ್ಕೆ ಅಂತ, ನನ್ನನ್ನು ಹೇಳಿ ಕೇಳಿ ಮಾಡ್ತಿದ್ಯಾ ನೀನು, ಯಾರನ್ನ ಕೇಳ್ಕೊಂಡ್ ಮಾಡ್ತಾ ಇದೆ ಅಂತ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ಸುಮ್ನೆ ಹಂಗೆ ಹಿಂಗೆ ಕನ್ವಿನ್ಸ್ ಮಾಡಿ ಒಂದ್ ಸ್ವಲ್ಪ ದಿನ ಬಿಟ್ಟು, ಅದಾದ್ಮೇಲೆ ಸ್ವಲ್ಪ ರೀಲ್ಸ್ಗಳನ್ನ ಮಾಡಕ್ ಸ್ಟಾರ್ಟ್ ಮಾಡಿದೆ. ಒಂದೊಂದು ಅಷ್ಟೊಂದು ಅಪ್ಲೋಡ್ ಮಾಡ್ತಾ ಇರ್ಲಿಲ್ಲ. ಜಸ್ಟ್ ಫೋನಲ್ಲಿ ವಿಡಿಯೋ ಮಾಡ್ಕೊಂತಾ ಇದ್ದೆ, ಫೋನಲ್ಲಿ ಇಟ್ಕೊಂತಾ ಇದ್ದೆ, ಪ್ರೈವೇಟ್ ಅಕೌಂಟ್ ಅಲ್ಲಿ ಇತ್ತು ಇನ್ಸ್ಟಾಗ್ರಾಮ್ ಅಲ್ಲಿ. ಅದೆಲ್ಲ ಆದ್ಮೇಲೆ ಮದ್ವೆ ಸೆಟ್ ಆಯ್ತು, ಇದಾಯ್ತು. ಅಲ್ಲಿಗೆ ಆಯ್ತು, ಮದ್ವೆನೂ ಆಗೋಯ್ತು ನಂದು. ಅವಾಗ ಮಾಮೂಲಿ ಫ್ರೀ ಅಲ್ವಾ, ನಮ್ಮನ್ನೇನ್ ಕೇಳೋ ಅವಶ್ಯಕತೆ ಇರ್ಲಿಲ್ಲ. ನಮ್ಮ ಮನೆಯವರು ಕೂಡ ಸಪೋರ್ಟಿವ್ ಆಗಿದ್ರು. ಜಸ್ಟ್ ಮಾಮೂಲಿ ರೀಲ್ಸ್ ಗಳು ಮಾಡ್ತಾ ಇದೆ. ಹಂಗೆ ಮಾಡ್ತಾ 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 ನಾನು ಆಲ್ಮೋಸ್ಟ್ 1.5 ಇಯರ್ ಬ್ಯಾಕೆ ಅನ್ಕೊಂಡಿದ್ದೆ, ಮೀಶೋ ಅಫಿಲಿಯೇಟ್ ಮಾಡ್ಬೇಕು, ಏನಾದ್ರು ಮಾಡ್ಬೇಕು. ಮನೇಲಿ ಇದ್ದ ಏನ್ ಮಾಡೋದು, ನಮ್ಮ ಮನೆಯವ್ರಿಗೆ ಈಚೆ ಹೋಗಿ ಕೆಲಸ ಮಾಡೋದು ಸ್ವಲ್ಪನೂ ಇಷ್ಟ ಇಲ್ಲ. ಮನೇಲಿ ಇದ್ದ ಏನಾದ್ರು ಮಾಡ್ಬೇಕಲ್ಲ ಅಂತ ಯೋಚನೆ ಮಾಡ್ದೆ. ಅವಾಗ ನಂಗ್ ಅನ್ಸಿದ್ದು, ಇದನ್ ಮಾಡ್ಬೋದಲ್ವಾ, ಯಾಕೆ ಮಾಡ್ಬಾರ್ದು, ಎಲ್ರೂನು ಮಾಡ್ತಾರಲ್ವಾ. ಅಂದ್ರೆ ನಮ್ಮ ಸ್ಟೈಲು, ನಮ್ಗೆ ಟ್ಯಾಲೆಂಟ್ ಇರ್ಬೇಕು, ಅದನ್ನ ಹೇಳ್ದೋರೆಲ್ಲ ಮಾಡಕ್ ಆಗೋದಿಲ್ಲ. ನಮ್ಗೆ ಏನೈತೆ, ನನ್ನಲ್ಲಿ ಟ್ಯಾಲೆಂಟ್ ಏನೈತೆ ಅಂತ ಯೋಚನೆ ಮಾಡಿದಾಗ, ಸ್ವಲ್ಪ ಇಂಟ್ರೆಸ್ಟ್ ಇದೆಯಲ್ಲ, ಇದನ್ನ ಟ್ರೈ ಮಾಡ್ಬೋದಲ್ಲ. ಮನೇಲಿ ಇದ್ದು ಏನ್ ಯೂಸು, ಸುಮ್ನೆ ಮನೇಲಿ ಸುಮ್ನೆ ಇರ್ಬೇಕಲ್ಲ. ಇವಾಗ ನಾವು ಮಾಡೋ ಕೆಲ್ಸದಲ್ಲೇ
ಎಷ್ಟೊಂದ್ ಜನ ಯೂಟ್ಯೂಬರ್ಸ್ ಫೇಮಸ್ ಆಗಿದ್ದಾರೆ. ಅದರಿಂದ ನಾನು ಮಾಡ್ಬೋದಲ್ವಾ ಮಾಡೋಣ ಅಂತ ಅನ್ಕೊಂಡು ಸ್ಟಾರ್ಟ್ ಮಾಡಿದೆ. ನಾರ್ಮಲ್ ವಿಡಿಯೋಸ್ಗಳನ್ನ ಬಿಡ್ತಾ ಇದ್ರಿ ರೀಲ್ಸ್ಗಳು ಮಾಡಿ. ಅದಾದ್ಮೇಲೆ ಬಾಣಂತನದಲ್ಲಿ ಮೀಶೋ ಅಫಿಲಿಯೇಟ್ ಮಾಡೋಣ ಅಂತ ತುಂಬಾ ದಿನ ಟ್ರೈ ಮಾಡಿದೆ, ಬಟ್ ಆಗೇ ಇಲ್ಲ. ಇಷ್ಟೊಂದ್ ದಿನ ವಾಯ್ಸ್ ಓವರ್ ಕೊಡಕ್ಕೆ ವಿಡಿಯೋಸ್ ಮಾಡ್ತಾ ಇದ್ದೆ, ವಾಯ್ಸ್ ಓವರ್ ಕೊಡಕ್ ಆಗ್ತಾ ಇರಲಿಲ್ಲ. ವಿಡಿಯೋಸ್ ಮಾಡ್ತಾ ಇದ್ದೆ, ವಾಯ್ಸ್ ಓವರ್ ಕೊಡಕ್ ಆಗ್ತಾ ಇರಲಿಲ್ಲ. ಒಂದ್ ಮಿನಿ ಸ್ಟ್ಯಾಂಡ್ ಕೂಡ ತರಿಸ್ಕೊಂಡೆ ನಾನು ಮಾಡೋಣ ಅಂತ. ಬಟ್ ಅದ್ ಯಾಕೋ ಫೇಲ್ ಆಗೋಯ್ತು, ಆಗ್ಲಿಲ್ಲ. ನಾನು ಅದನ್ನ ಬಿಟ್ಬಿಟ್ಟೆ. ಅದಾದ್ಮೇಲೆ ಇರಿ ಫಸ್ಟ್ ಇದು ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಅದನ್ನು ಮಾಡಿದೆ. ಅದೊಂದು 20 ಡೇಸು ಆಗಿಲ್ಲ ಅನ್ಕೊಳ್ಳಿ, 1 ವೀಕ್ 10 ಡೇಸ್ ಅಷ್ಟೇ. ಅದನ್ನೂ ಆಗಿಲ್ಲ, ಬಿಟ್ಬಿಟ್ಟೆ. ಅದಾದ್ಮೇಲೆ ಹಿಂಗೆ ಬಾಣಂತನ ಮುಗಿಸ್ಕೊ ಬಂದೆ. ಇಲ್ಲ ಆ ಫಂಕ್ಷನ್ ಈ ಫಂಕ್ಷನ್ ಬರ್ತಡೆ ಇದೆಲ್ಲ ಮುಗಿಸ್ಕೊಂಡು ಆಮೇಲೆ ಇವಾಗ ಜಸ್ಟ್ 3 ಮಂತ್ಸ್ ಇಂದ ನೋಡಪ್ಪ ನಾನು ರೆಗ್ಯುಲರ್ ಆಗಿ ವಿಡಿಯೋಸ್ಗಳನ್ನ ಮಾಡಕ್ ಸ್ಟಾರ್ಟ್ ಮಾಡಿದ್ದು. ಯಾಕಂದ್ರೆ ಪಾಪು ಇಟ್ಕೊಂಡು ನಾನು ಎಲ್ಲಾ ಕೆಲ್ಸನೂ ಕವರ್ ಮಾಡಕ್ ಆಗ್ತಾ ಇರ್ಲಿಲ್ಲ. ಇವಾಗ್ಲೂನು ಎಡಿಟಿಂಗ್ ಮಾಡೋದು, ವಿಡಿಯೋಸ್ ಮಾಡೋದು ತುಂಬಾ ಕಷ್ಟ ಇದೆ, ಈಸಿ ಏನಲ್ಲ. ಯಾಕಂದ್ರೆ ನಾನು ಮನೇಲೂ ಕೆಲಸ ಮಾಡ್ಬೇಕು, ತೋಟದಲ್ಲೂ ಕೆಲಸ ಮಾಡ್ಬೇಕು, ಪಾಪುನು ಕೆಲಸ ಮಾಡ್ಬೇಕು, ಎಡಿಟಿಂಗು ಇಷ್ಟೆಲ್ಲ ಕೆಲಸ, ಉಳಿನ ಕೆಲಸ ಈಸಿ ಏನಿಲ್ಲ. ಇವಾಗ್ಲೂನು ತುಂಬಾ ಟಫ್ ಇದೆ. ಬೆಳಗಾನ ನಿದ್ದೆ ಬರೋದಿಲ್ಲ, ಎಡಿಟಿಂಗ್ ಮಾಡ್ತಾ ಇರ್ತೀನಿ. ನಮ್ಮ ಮನೆಯವ್ರು ಬೈತಾರೆ ನೈಟ್ ಟೈಮ್ ಅಲ್ಲೆಲ್ಲ ಫೋನ್ ಯೂಸ್ ಮಾಡ್ಬೇಡ ಅಂತ, ಆದ್ರೂ ಬಿಡೋದಿಲ್ಲ. ಇವಾಗ ಅಪ್ಲೋಡ್ ಮಾಡ್ಬೇಕು ಅಂದ್ರೆ ನಾನು ಅಪ್ಲೋಡ್ ಮಾಡ್ಬಿಡ್ಬೇಕು. ಆ ಟೈಮ್ಗೆ ನಾನು ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ಬಿಡ್ಬೇಕು. ಆ ತರ ಮೆಂಟಾಲಿಟಿ ನಂದು. ಇವಾಗ 3 ಮಂತ್ಸ್ ಇಂದ ರೆಗ್ಯುಲರ್ ಆಗಿ ವಿಡಿಯೋ ಮಾಡಕ್ ಸ್ಟಾರ್ಟ್ ಮಾಡಿದೆ, ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡಿದೆ. ಅದಾದ್ಮೇಲೆ ಸ್ವಲ್ಪ ದಿನ ಆದ್ಮೇಲೆ ಮೀಶೋ ಅಫಿಲಿಯೇಟ್ ಸ್ಟಾರ್ಟ್ ಮಾಡಿದೆ. ತುಂಬಾ ಈಸಿ ಏನಲ್ಲ ಅದು, ಅದನ್ನು ತುಂಬಾ ಕಷ್ಟ ಇದೆ. ಕಂಟೆಂಟ್ ಕ್ರಿಯೇಟರ್ ಜರ್ನಿ ಅಂದ್ರೆ ಏನ್ ಅಷ್ಟು ಈಸಿ ಅಲ್ಲ. ಪ್ರಾಡಕ್ಟ್ ಆರ್ಡರ್ ಮಾಡ್ಬೇಕು, ಸರ್ಚ್ ಮಾಡ್ಕೊಬೇಕು, ರಿವ್ಯೂ ಕೊಡ್ಬೇಕು, ವಿಡಿಯೋಸ್ ಮಾಡ್ಕೊಬೇಕು, ಆರ್ಡರ್ಸ್ ಪ್ಲೇಸ್ ಮಾಡ್ಕೊಂಡು ಅದಕ್ಕೆ ಮತ್ತೆ ಎಡಿಟಿಂಗ್ ಮಾಡ್ಬೇಕು, ವಾಯ್ಸ್ ಓವರ್ ಕೊಡ್ಬೇಕು. ಅದು ಏನಷ್ಟು ಈಸಿ ಕೆಲ್ಸ ಅಲ್ಲ. ಅದಾದ್ಮೇಲೆ ಪರವಾಗಿಲ್ಲ, ನನ್ಗೆ ಅದ್ರಲ್ಲೂ ಕಮಿಷನ್ ಅಷ್ಟೋ ಇಷ್ಟೋ ಬರ್ತಾ ಇದೆ. ಅದನ್ನೇ ಮಾಡ್ತಾ ಇಲ್ಲ ನಾನು. ಫೇಸ್ಬುಕ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ. ಫೇಸ್ಬುಕ್ ಅಲ್ಲಿ ಕೆಲವೊಂದು ವಿಡಿಯೋಸ್ಗಳನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಏನಾಗ್ತಿದ್ನೋ ಫೇಸ್ಬುಕ್ ಅಲ್ಲೂ ಅದನ್ನೇ ಆಗ್ತದೆ. ಅದು ಸಡನ್ ಆಗಿ ವೈರಲ್ ಆಗಕ್ ಸ್ಟಾರ್ಟ್ ಆಗೋಯ್ತು. 5K ಫಾಲೋವರ್ಸ್ ಆಗೋಯ್ತು. ಅಯ್ಯೋ ನನ್ಗಂತೂ ಫುಲ್ ಖುಷಿ ಆಗೋಯ್ತು. ಫಾಲೋವರ್ಸ್ ಬರ್ತಾನೆ ಇದ್ರು. ಇನ್ಸ್ಟಾಗ್ರಾಮ್ ಅಲ್ಲಿ ಏನಷ್ಟು ವೈರಲ್ ಆಗ್ಲಿಲ್ಲ, ಫೇಸ್ಬುಕ್ ಅಲ್ಲಿ ಕ್ಲಿಕ್ ಆಗೋಯ್ತು ನನ್ನ ವಿಡಿಯೋಸ್ಗಳು. ಅದಾದ್ಮೇಲೆ ಇದ್ದಕ್ಕಿದ್ದಂತೆ ಆ ಅಕೌಂಟ್ ಕೂಡ ಸಸ್ಪೆಂಡ್ ಆಗೋಯ್ತು ಸಡನ್ ಆಗಿ. ಒಂದ್ ಮಂತ್ ಬ್ಯಾಕ್ ಅಲ್ಲಿ ಏನೇನೋ ಮಾಡ್ದೆ, ಬಟ್ ಆಗೇ ಇಲ್ಲ. ಫೇಸ್ಬುಕ್ ಒಂದ್ 24 ಅವರ್ಸ್ 30 ಅವರ್ಸ್ ಆ ಅಕೌಂಟ್ ಬರ್ಲೇ ಇಲ್ಲ. ಇದು ಅಕೌಂಟ್ ಹೋಯ್ತು ಅಂತ ನಾನು ಏನ್ ಮಾಡ್ದೆ, ಹೊಸದಾಗಿ ಅಕೌಂಟ್ ಕ್ರಿಯೇಟ್ ಮಾಡ್ದೆ. ಅದಾಗಿ ಒನ್ ಡೇಗೆ ಮತ್ತೆ ಆ ಅಕೌಂಟ್ ಬಂದ್ಬಿಡ್ತು. ಇದ್ರಲ್ಲೂ ಪೋಸ್ಟ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ಟಿದೆ ಆಲ್ರೆಡಿ. ಇವಾಗ 2 ಅಕೌಂಟನ್ನು ಕ್ಯಾರಿ ಮಾಡ್ತಾ ಇದೀನಿ. 2ರಲ್ಲೂ ಇದೆ. ಒಂದ್ರಲ್ಲಿ 5K ಇದಾರೆ, ಇನ್ನೊಂದ್ರಲ್ಲಿ 3.6K ಏನೋ ಇದಾರೆ. 2 ಅಕೌಂಟನ್ನು ನಾನು ಕಂಟಿನ್ಯೂ ಮಾಡ್ಕೊಂಡು ಹೋಯ್ತಾ ಇದೀನಿ. ಸೊ ಹಿಂಗಾಗಿ ಮತ್ತೆ ಇದೆಲ್ಲ ಆದ್ಮೇಲೆ ಮತ್ತೆ ನನ್ಗೆ ತುಂಬಾ ದಿನದಿಂದ ಅನ್ಕೊಂಡೆ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಬೇಕು ಅಂತ. ಅದ ಹಾಗೆ ಇರ್ಲಿಲ್ಲ. ಅದನ್ನು ಕೂಡ ಇವಾಗ ರೀಸೆಂಟ್ ಒಂದು 20 ಡೇಸ್ ಇಂದ ಸ್ಟಾರ್ಟ್ ಮಾಡಿದೀನಿ. ಯಾರಾದ್ರೂ ನನ್ನ ವಿಡಿಯೋಸ್ಗಳನ್ನ ಮೊದಲನೇ ಸಲ ನೋಡ್ತಾ ಇದ್ರೆ ಹೋಗಿ ನನ್ನ ಚಾನೆಲ್ ನ ಚೆಕ್ ಮಾಡಿ. ನನ್ನ ವಿಡಿಯೋಸ್ಗಳು ಏನಾದ್ರೂ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೊಂದು ನನ್ನ ಪುಟ್ಟ ವಿಡಿಯೋ. ಇದರಲ್ಲಿ ನನ್ಗೆ ಆಗೋಷ್ಟು ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ. ನನ್ನ ಕ್ರಿಯೇಟರ್ ಜರ್ನಿ ಹೇಗ್ ಸ್ಟಾರ್ಟ್ ಆಯ್ತು ಅಂತೆಲ್ಲ ಹೇಳಿದೀನಿ. ಮತ್ತೆ ನನ್ನ ಲೈಫ್ ಜರ್ನಿ ಎಲ್ಲ ಶೇರ್ ಮಾಡ್ಕೊಬೇಕು ಅಂತ ಅನ್ಕೊಂಡಿದೀನಿ. ಸೊ ಈ ವಿಡಿಯೋ ಏನಾದ್ರೂ ಇಷ್ಟ ಆದ್ರೆ ನಿಮ್ಗೆ ಪ್ಲೀಸ್ ಲೈಕ್ ಮಾಡಿ. ಮತ್ತೆ ಹೊಸದಾಗಿ ಯಾರಾದ್ರೂ ನನ್ನ ಚಾನಲ್ ವಿಡಿಯೋನ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಹೇಗೋ ನಡೀತಾ ಇದೆ. ನಾನೇನಷ್ಟು ಪರ್ಫೆಕ್ಟ್ ಯೂಟ್ಯೂಬರ್ ಅಂತ ಹೇಳ್ತಾ ಇಲ್ಲ. ಒಂದ್ ತಕ್ಕ ಮಟ್ಟಿಗೆ ಸುಧಾರಿಸ್ಕೊಂಡು ತುದಾಡ್ಕೊಂಡು ನೀವು ಮೊದ್ಲೇ ಪರ್ಫೆಕ್ಷನ್ ಹುಡ್ಕಕ್ ಹೋಗ್ಬಾರ್ದು. ಅಂದ್ರೆ ಹೋಗ್ತಾ 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 ನೀವು ಪರ್ಫೆಕ್ಟ್ ಆಗ್ಬೇಕು. ಒಂದೇ ಸಲ ನಾನು ಪರ್ಫೆಕ್ಟ್ ಆಗಿ ನಾನು ವಿಡಿಯೋ ಮಾಡ್ತೀನಿ ಅಂದ್ರೆ ಅದು ಅಸಾಧ್ಯ. ನೀವು ಅಲ್ಲೇ ಇರ್ಬೇಕಾಗುತ್ತೆ. ಅದು ನಿಮ್ಮ ಕನಸು ನೆರವೇರೋದಿಲ್ಲ. ಈಗ್ಲೇ ಹೇಳ್ತಾ ಇದೀನಿ ನಾನು. ಸ್ಟಾರ್ಟ್ ಮಾಡಿ. ಒಂದ್ ಇವತ್ತಲ್ದೆ ಹೋದ್ರೆ ಒಂದಲ್ಲ ಒಂದಿನ ಆಗೇ ಆಗುತ್ತೆ ವಿಡಿಯೋ ಮಾಡೋದಿಕ್ಕೆ.
ಇವಾಗೂ ತುಂಬಾ ಭಯ ಆಗುತ್ತೆ ಕ್ಯಾಮೆರಾ ಮುಂದೆ ಮಾತಾಡೋದಕ್ಕೆ. ಆದ್ರೂ ಹೇಗೋ ಧೈರ್ಯ ಮಾಡ್ಕೊಂಡು ಮಾತಾಡ್ತಾ ಇದ್ದೀನಿ. ಇಷ್ಟು ಲಾಂಗ್ ಆಗಿ ಮಾತಾಡ್ತಾ ಇರೋದು ಮೇ ಬಿ ಇದೇ ವಿಡಿಯೋ ಅಂತ ಅನ್ಸುತ್ತೆ. ಇಷ್ಟು ಓಪನ್ ಅಪ್ ಆಗಿ ಮೀಶೋ ಅಲ್ಲಿ ಅದ್ರಲ್ಲೆಲ್ಲ ಮಾತಾಡ್ತೀನಿ. ಬಟ್ ಅಷ್ಟೊಂದು ಲೈಫ್ ಬಗ್ಗೆ ಏನಿಲ್ವಲ್ಲ, ಪ್ರಾಡಕ್ಟ್ ಬಗ್ಗೆ ಅಲ್ವಾ, ಸೊ ಅದ್ರಲ್ಲಿ ಮಾಡ್ಕೊಬಹುದು. ಸೊ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋ ಏನು ಅಂತ ಇವಾಗಲೇ ಹೇಳ್ಬಿಡ್ತೀನಿ. ನೆಕ್ಸ್ಟ್ ವಿಡಿಯೋ ನನ್ನ PCOD ಜರ್ನಿ ಹೇಗಿತ್ತು, ನನ್ನ ಲೈಫ್ ಸ್ಟೈಲ್ ಹೇಗಿತ್ತು, ಮತ್ತೆ PCOD ಇದ್ರೆ ಮಕ್ಕಳಾಗಲ್ಲ ಅಂತ ಅಂತಾರೆ. ನಾನು ವಿಡಿಯೋ ಆ ಟಾಪಿಕ್ ಬಗ್ಗೆ ತುಂಬಾ ರಿಸರ್ಚ್ ಮಾಡಿ ಮತ್ತೆ ನನ್ನ ಓನ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳ್ಬೇಕು ಅಂತ ಅನ್ಕೊಂಡಿದೀನಿ. ಪ್ಲೀಸ್ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ಗೆ ಯಾವ ತರ ಕನ್ಸೀವ್ ಆಯ್ತು, ನಾನು ಯಾವ ತರ ಮಾಡ್ಕೊಂಡೆ, PCOD ಇದ್ದು ಯಾವ ತರ ಕನ್ಸೀವ್ ಆದೆ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಪ್ಲೀಸ್ ಯಾರು ನನ್ನ ಚಾನೆಲ್ನ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ಪ್ಲೀಸ್ ಇವಾಗ್ಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.